ಸರ್ ಈಗ ಒಂದು ಧೂಪವನ್ನು ಹಚ್ಚಿಕೊಂಡು ಕೂತ್ಕೊಂಡಿದ್ದೀರಾ ನೀವು. ಏನ್ ಸರ್ ಇದ್ರ ವಿಶೇಷತೆ ಏನು? ಮನೆಯಲ್ಲಿ ಯಾಕೆ ಇದನ್ನ ಹಚ್ಚಬೇಕು ಅಂತ ನೀವು ಹೇಳ್ತೀರಾ? ಇದು ನೋಡಿ, ಧೂಪ ನಾವು ಹೇಳ್ತೀವಿ ಅಗ್ನಿಹೋತ್ರ ಧೂಪ ಅಂತ. ಇದನ್ನ ಹಚ್ಚಿದಾಗ ಮನೆಯಲ್ಲಿ ಅಗ್ನಿಹೋತ್ರ ಹೇಗೆ ಮಾಡಿದಾಗ ಏನು ವಾತಾವರಣ ಇರುತ್ತೆ ಅದೇ ವಾತಾವರಣ ಸೃಷ್ಟಿ ಆಗುತ್ತೆ. ಓಕೆ. ಸೊ ಈ ಧೂಪದಲ್ಲಿ ಮೇನ್ ಇರೋದು ಸಗಣಿ ಮತ್ತೆ ತುಪ್ಪ. ಓಕೆ. ನಮ್ಮ ನಾಟಿ ಹಸುವಿನ ತುಪ್ಪ. ಈ ತುಪ್ಪ ಇರೋದ್ರಿಂದ ತುಪ್ಪ ಹಾಕಿ ನಾವು ದೀಪ ಉರಿಸಿದಾಗ 1 ಟನ್ 10 ml ಗೆ 1 ಟನ್ ಆಕ್ಸಿಜನ್ ಉತ್ಪನ್ನ ಆಗುತ್ತಂತೆ. ಓಕೆ. ಸೊ ಅದೇ ರೀತಿ ತುಪ್ಪ ಹಾಕಿ ಉರಿಸಿದಾಗ ನಮ್ಮ ಮನೆಯಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಸ್ಪಿರಿಚುವಲ್ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಹೇಳಬೇಕು ಅಂದ್ರೆ, ಇದು ಒಂದು ಧೂಪ ನಾವು ಉರಿಸಿದ್ರೆ 45 ನಿಮಿಷದಿಂದ 50 ನಿಮಿಷ ಉರಿತದೆ ಒಂದು ಧೂಪ. ಓಕೆ. ಇತ್ತೀಚಿನ ಅಗರಬತ್ತಿಗಳು ಕೆಮಿಕಲ್ ಅಂತ ಹೇಳ್ತಾರೆ. ಹೌದು. ಇದರಲ್ಲಿ ಯಾವ ಕೆಮಿಕಲ್ ಇರಲ್ಲ? ಇಲ್ಲ, ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಹೇಗೆ ನಾವು ಇದು ಮಾಡಬಹುದು ಅಂತ, ಇದನ್ನ ಮಾಡಿ ಇದನ್ನ ನಾವು ತಿನ್ಬೋದು. ಇದಕ್ಕೆ ಯಾವ್ದು ಕೆಮಿಕಲ್ ಹಾಕಿಲ್ಲ. ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟೇ ಏನು ಅಂತಂದ್ರೆ ನಮ್ಮ ಸಗಣಿ ಪುಡಿ, ದೇಸಿ ಹಸುವಿನ ಸಗಣಿ ಪುಡಿ, ಪ್ಲಸ್ ಅದಕ್ಕೆ ತುಪ್ಪ ಹಾಕಿದೀವಿ, ಆಮೇಲೆ ಅಕ್ಕಿ, ಇವು ಹಾಕಿ ಇದನ್ನ ಉರಿಸಿದೀವಿ. ಸೊ ಇದು ಭಸ್ಮ. ಈ ಭಸ್ಮನ ನಾವು ಹಣೆಗೆ ಹಚ್ಕೊಳ್ಬಹುದು, ನಾಲಿಗೆಗೆ ಹಚ್ಕೊಳ್ಬಹುದು. ಪ್ಲಸ್ ಏನಾದ್ರು ಗಾಯ ಆಗಿದ್ರೆ ಗಾಯಕ್ಕೆ ಹಚ್ಕೊಂಡ್ರು ಗಾಯ ಕಮ್ಮಿ ಆಗುತ್ತೆ. ಹೌದು. ಆಮೇಲೆ ಮನೆಯಲ್ಲಿ ಒಳ್ಳೆ ವಾತಾವರಣ, ಅಂದ್ರೆ ಅಗ್ನಿ ಹೋಮ ಮಾಡಿದಾಗ ಏನ್ ಮನುಷ್ಯಕ್ಕೆ ಶಾಂತಿ ಆಗುತ್ತಲ್ಲ, ಅದೇ ವಾತಾವರಣ ಸೃಷ್ಟಿ ಆಗುತ್ತೆ ಇದರಲ್ಲಿ. ಓಕೆ. ಅಂದ್ರೆ ನಾವು ಈ ಕೆಮಿಕಲ್ ಪದಾರ್ಥಗಳನ್ನೆಲ್ಲ ಬಿಟ್ಟು ಇದನ್ನ ಹಚ್ಚೋದು ಒಳ್ಳೇದಂತ ಹೇಳ್ತೀವಿ. ಅಗರಬತ್ತಿಗಳು ಸ್ಮೆಲ್ ಬರುತ್ತೆ, ಪರಿಮಳ ಬರುತ್ತೆ ಅಂತ ಹಚ್ತೀವಿ. ಕರೆಕ್ಟ್. ಪರಿಮಳ ಇದರಲ್ಲಿ ಆಕ್ಚುಲಿ ಪರಿಮಳ ಯೂಸ್ ಮಾಡಬಾರ್ದು. ಬಟ್ ನಾವು ಇಲ್ಲಿ ಏನ್ ಮಾಡಿದೀವಿ, ನ್ಯಾಚುರಲ್ ಆಗಿ ಪರಿಮಳ, ಅಂದ್ರೆ ನಮ್ಮ ತುಪ್ಪ ಉರಿಸಿದಾಗ ಏನ್ ಪರಿಮಳ ಬರುತ್ತೆ ನೋಡಿ, ಅದೇ ಪರಿಮಳ ಇದರಲ್ಲಿ. ಓಕೆ. ನೋಡಿ ವೀಕ್ಷಕರು, ಯಾರಿಗಾದ್ರೂ ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಮನೆಗೆ ಇದನ್ನ ತರಿಸ್ಕೊಳ್ಳಿ. ದೇವ್ರ ಮನೆಯಲ್ಲಿ ಇದನ್ನ ಹಚ್ಚಿ ಆಕ್ಚುಲಿ ಯಾವುದೇ ಕಾಯಿಲೆ ಆಗಲಿ ಅಥವಾ ಬೇರೆ ಏನೋ ಕೆಮಿಕಲ್ ಮಿಶ್ರಿತವಾಗಿರುವಂಥ ಗಾಳಿಯನ್ನು ನಾವು ತಗೊಳ್ಳದೆ ಇರೋದಕ್ಕೆ ಇದು ಬೆಸ್ಟು ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸರ್.